ಎಲ್ರಿಗೂ ನಮಸ್ಕಾರ. ಪ್ರೇಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. TET ಎಕ್ಸಾಮ್ ಡಿಸೆಂಬರ್ 7ನೇ ತಾರೀಕಿಗೆ ಏನು ಎಕ್ಸಾಮ್ ಆಯಿತು, ಎಕ್ಸಾಮ್ ಮುಗಿಸಿ ರಿಸಲ್ಟ್ ಕೂಡ ಬಂತು. ಸೊ ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ವಿಚಾರದಲ್ಲಿ ಗೊಂದಲಗಳಿದ್ದಾವೆ. ಸೊ ಅದಕ್ಕೂ ಕೂಡ ಆದಷ್ಟು ಬೇಗ ಪರಿಹಾರ ಕೂಡ ಸಿಗುತ್ತೆ. ಸೊ ಇವಾಗ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಿರೋರು CETಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ. ಸೊ ಯಾವಾಗ ಏನು GPSTR ಆಗಿರ್ಬೋದು, PSTR ಆಗಿರ್ಬೋದು, HSTR ಯಾವಾಗ ಕಾಲ್ ಮಾಡ್ತಾರೆ ಅಂತ. ಸೊ ಇದರ ಬಗ್ಗೆ ಒಂದು ಆರ್ಟಿಕಲ್ನ ನಾನು ನೋಡಿದೆ. ಸೊ ಇದ್ರ ಬಗ್ಗೆ ವಿಡಿಯೋ ಮಾಡಬೇಕಂತ ಹೇಳಿ ಮಾಡ್ತಾ ಇದ್ದೀನಿ. ಇದೇ ತಿಂಗಳು ಶಿಕ್ಷಕರ ನೇಮಕ ಅಧಿಸೂಚನೆ ಅಂತಂದರೆ ಇದೇ ತಿಂಗಳು ಅಂದರೆ ಜನವರಿ ಎಂಡಲ್ಲಿ ಅಥವಾ ಜನವರಿ 3rd ವೀಕಲ್ಲಿ ಶಿಕ್ಷಕರ ನೇಮಕಾತಿ ಆಗ್ತಕ್ಕಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ ಅಂತ ಒಂದಷ್ಟು ಬಲ್ಲ ಮೂಲಗಳಿಂದ ವಿಚಾರಗಳು ಸಿಕ್ಕಿರೋ ಅಂಥದ್ದು. ಅದರ ಜೊತೆಗೆ ಪೇಪರಲ್ಲಿ ಕೂಡ ಬಂದಿರೋವಂಥದ್ದು. ಶಾಲೆ ಆರಂಭವಾಗುವ ಜೂನ್ ವೇಳೆಗೆ ರಾಜ್ಯ ಸರ್ಕಾರ 18,000 ಶಿಕ್ಷಕರ ನೇಮಕಾತಿ ನಡೆಸುತ್ತೆ ಅಂತ. ಸೊ ನೀವು ನಂಬರ್ನ ನೀವು ಮನಸ್ಸಲ್ಲಿ ಇಟ್ಕೋಬೇಡಿ. ಅವರು 18,000ನಾದರೂ ಕಾಲ್ ಮಾಡಲಿ, 12,000ನಾದರೂ ಕಾಲ್ ಮಾಡಲಿ, ಅಥವಾ 22,000ನಾದರೂ ಕಾಲ್ ಮಾಡಲಿ. ಸೊ ನಂಬರ್ ನಿಮಗೆ ಮುಖ್ಯ ಆಗಲ್ಲ. ಸೊ ನಿಮಗೆ ಮುಖ್ಯ ಆಗೋದು ಯಾವುದು, ಯಾವ ಒಂದು ಎಕ್ಸಾಮ್ಗೆ ನೀವು ಎಲಿಜಿಬಲ್ ಇದ್ದೀರಾ, GPSTR ಆಗಿರ್ಬೋದು, PSTR ಆಗಿರ್ಬೋದು, HSTR, ಅದರ ಬಗ್ಗೆ ನೀವು ಫೋಕಸ್ ಮಾಡಿ. ನೀವು ನಂಬರ್ ಬಗ್ಗೆ ತಲೆ ಕೆಡ್ಸ್ಕೊಂತ ಕೂತ್ಕೊಂಡ್ರೆ ನೀವು ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಿಸ್ ಮಾಡ್ಕೋತೀರಾ. ಹಾಗಾಗಿ ಅವರು ಎಷ್ಟು ಸಾವಿರ ಟೀಚರ್ಸ್ನ ಕಾಲ್ ಮಾಡಿದ್ರು ಕೂಡ ನಿಮ್ಗೆ ಅದು ಮ್ಯಾಟ್ರ್ ಆಗಲ್ಲ. ಬಟ್ ನಿಮಗೆ ಒಂದು ಆಪರ್ಚುನಿಟಿ HSTR ಆಗಿರ್ಬೋದು, GPSTR, PSTR ಯಾವುದೇ ಹುದ್ದೆನ ಕಾಲ್ ಮಾಡಿದ್ರು ಕೂಡ ಸಿಲೆಬಸ್ನ ಇಟ್ಕೊಂಡು ಡೇ 1ಇಂದ ಈ ಕ್ಷಣದಿಂದ ಓದೋದಕ್ಕೆ ಶುರು ಮಾಡ್ತು ಅಂತಂದರೆ ಖಂಡಿತವಾಗ್ಲೂ ಕೂಡ ಅದು ಎಷ್ಟೇ ನಂಬರ್ ಆಗಿರಲಿ, ನೀವು ಎಲ್ಲ ಥರದ್ರಲ್ಲೂ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ ಅಂತಂದರೆ ಆ ಹುದ್ದೆ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಸೊ ನಂಬರ್ ಮ್ಯಾಟ್ರ್ ಆಗಲ್ಲ. ಸೊ ಹಾಗಾಗಿ ಇವಾಗ ಆಲ್ರೆಡಿ ಏನು TET ಪರೀಕ್ಷೆಯನ್ನು ಮುಗಿಸಿ ಫಲಿತಾಂಶ ಕೂಡ ಪ್ರಕಟ ಮಾಡಿರೋವಂಥದ್ದು. ಇನ್ನೇನು ಸರ್ಟಿಫಿಕೇಟ್ ಬರೋದಷ್ಟೇ ಬಾಕಿ ಇದೆ. ಹಾಗಾಗಿ ಜನವರಿಯಲ್ಲಿ ಶಿಕ್ಷಕರ ಒಂದು ನೇಮಕಾತಿಯ ಅಧಿಸೂಚನೆಯನ್ನು ಪ್ರಕಟಿಸಲಾಗುತ್ತೆ. ಸೊ ಒಟ್ಟಾರೆಯಾಗಿ ಜೂನ್ ವೇಳೆಗೆ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ ಅಂತ ಎಜುಕೇಷನ್ ಮಿನಿಸ್ಟರ್ ಏನು ಪದೇ ಪದೇ ಕೆಲವೊಂದು ಸಭೆ ಸಮಾರಂಭಗಳಲ್ಲಿ ಹೇಳಿರೋದನ್ನೇ ಇಲ್ಲಿ ಕೊಟ್ಟಿರೋವಂಥದ್ದು. ಸೊ ಏನಾದರೂ ಆಗಿರಲಿ, ಅವರು ಯಾವುದೇ ಒಂದು ಹುದ್ದೆನ ಯಾವಾಗ ಬೇಕಾದರೂ ಕಾಲ್ ಮಾಡಲಿ. ಆ್ಯಂಡ್ C&R ರೂಲ್ ಬಗ್ಗೆ, ಇದು ಆ್ಯಕ್ಚುಲಿ C&R ರೂಲ್ ಆಲ್ರೆಡಿ ಬರಬೇಕಾಗಿತ್ತು, ಇನ್ನೂ ಬಂದಿಲ್ಲ. ಒಂದು ವಾರದ ಒಳಗಡೆ ಅಥವಾ ಇನ್ನೊಂದು 10 ಡೇಸ್ ಒಳಗಡೆ C&R ರೂಲ್ ಕೂಡ ಬರುತ್ತೆ. ಆ್ಯಂಡ್ ತುಂಬ ಜನಕ್ಕೆ ಒಂದಷ್ಟು ಗೊಂದಲ ಇದೆ, ಬ್ಯಾಕಪ್ ಸ್ಕೋರ್ ರಿಮೂವ್ ಆಗುತ್ತಾ ಅಂತ. ಸೊ ರಿಮೂವ್ ಮಾಡ್ತಾರೆ, ಬಟ್ ನಾವು ಅಂದ್ಕೊಂಡಷ್ಟು ರಿಮೂವ್ ಮಾಡಲ್ಲ. ಒಂದು ಸ್ವಲ್ಪ ಮಟ್ಟದಲ್ಲಿ ರಿಮೂವ್ ಆಗಬಹುದು. ಸೊ ಅದಕ್ಕೂ ಕೂಡ ಬಹಳಷ್ಟು ಕಾರಣಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಬ್ಯಾಕಪ್ ಸ್ಕೋರ್ ರಿಮೂವ್ ಬಗ್ಗೆ ನಮಗೆ C&R ರೂಲ್ ಬಂದ ಮೇಲೇ ನಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಸೊ ಹಾಗಾಗಿ ನಾನು ನಿಮಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಯಾವುದೇ ಒಂದು HSTR, GPSTR, PSTR ಫಸ್ಟು ನೀವು ಯಾವುದಕ್ಕೆ ಪ್ರಿಪ್ರೇಷನ್ನ ಮಾಡ್ಕೊತಾ ಇದ್ದೀರಾ ಆ ಒಂದು ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಪಠ್ಯಕ್ರಮಗಳು ಏನೇನಿದ್ದಾವೆ, ಹಾಗೆಯೇ ಪರೀಕ್ಷಾ ವಿಧಾನ ಹೇಗಿರುತ್ತೆ, ಮತ್ತು ಯಾವ ಬುಕ್ಸ್ನ ಓದ್ಕೊಳ್ಬೇಕಾಗುತ್ತೆ, ಯಾವ ಬುಕ್ಸ್ ಬೆಸ್ಟ್ ಇದೆ ಅನ್ನೋದನ್ನು ಫಸ್ಟು ನೀವು ಅದರ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ನೀವು ಈಗಲಿಂದನೇ ಓದೋಕ್ಕೆ ಶುರು ಮಾಡಿ. ಯಾಕಂದರೆ ಎಷ್ಟೋ ವರ್ಷಗಳ ಆದಮೇಲೆ ಇವಾಗ ಏನು ರಿಕ್ರೂಟ್ಮೆಂಟ್ನ ಮಾಡ್ತಾ ಇರೋದು, ಈ ಒಂದು ಅವಕಾಶವನ್ನು ನೀವು ಬಿಟ್ಟರೆ ಮತ್ತೆ ಇನ್ನೆಷ್ಟು ವರ್ಷಗಳಾದಮೇಲೆ ರಿಕ್ರೂಟ್ಮೆಂಟ್ ಮಾಡ್ತಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ಹಾಗಾಗಿ ಅವರು 18,000ನಾದರೂ ಕಾಲ್ ಮಾಡಲಿ, 20,000ನಾದರೂ ಕಾಲ್ ಮಾಡಲಿ, ಆ 18,000ದೊಳಗಡೆ ನಿಮ್ಮದು ಒಂದು ಹುದ್ದೆ ಆಗಿರಬೇಕು ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡು ನೀವೇನು ಮಾಡಿ ಓದಕ್ಕೆ ಶುರು ಮಾಡಿ. ಸೊ ಇವಾಗ ನಾವು HSTR ಅಂತ ಬಂದಾಗ HSTR ಎಕ್ಸಾಮ್ ಬರೆಯೋರಿಗೆ ಒಂದು ಏನು ಸಲಹೆ ಸೂಚನೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಪ್ರೌಢಶಾಲಾ ಪರೀಕ್ಷೆಗಳೇನಿರ್ತವೆ ಅಂದರೆ ಸ್ವಲ್ಪ ಕಠಿಣತೆಯ ಮಟ್ಟವನ್ನು ಹೊಂದಿರುತ್ತೆ, ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ. ಸೊ ಹಾಗಾಗಿ ಅದಕ್ಕೆ ತಯಾರಿ ತುಂಬ ಡೆಪ್ತಾಗಿ ಮಾಡಬೇಕಾಗುತ್ತೆ, ಬಹಳ ಆಳವಾಗಿ ಮಾಡಬೇಕಾಗುತ್ತೆ. ಸೊ ಪ್ರಶ್ನೆಗಳು ತುಂಬ ಡೆಪ್ತಾಗಿರುತ್ತೆ. ಅಂದರೆ ಡಿಗ್ರಿ ಲೆವೆಲ್ಗೆ, ಕೆಲವೊಂದು ಸಲ PG ಲೆವೆಲ್ಗೂ ಕೂಡ ಕ್ವೆಶನ್ಸ್ಗಳನ್ನ ಕೇಳ್ತಾರೆ. ನೀವು ಕೇಳ್ಬೋದು PG ಲೆವೆಲ್ಗೆ ಏನೇ ಕೇಳ್ತಾರೆ, ಇಲ್ಲಿ ಬಂದು ಏನು ಕ್ವಾಲಿಫಿಕೇಷನ್ ಬಂದು BA BEd ಅಷ್ಟೇ ಅಲ್ವಾ ಇರೋದು ಅಂತ. ಸೊ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ HSTR ಬಗ್ಗೆ ಸಂಬಂಧಪಟ್ಟ ಹಾಗೆ. 2019ರಲ್ಲಿ ಏನು BC ನಾಗೇಶ್ ಅವರಿದ್ದರು ಎಜುಕೇಷನ್ ಮಿನಿಸ್ಟರ್ ಆಗಿ, ಅವರು ಹೊರಡಿಸಿದಂತಹ ಜ್ಞಾಪನ ಪತ್ರದಲ್ಲಿ PGಯನ್ನು ಅವರು ಏನು ಕನ್ಸಿಡರ್ ಮಾಡಬೇಕು. HSTR ಅಂತ ಬಂದಾಗ PG ಏನು ಕ್ವಾಲಿಫಿಕೇಷನ್ ಇರಬೇಕು ಅಂತ ಒಂದು ಜ್ಞಾಪನ ಪತ್ರನ ಬಿಡುಗಡೆ ಮಾಡಿದರು. ಬಟ್ ಅದು ಇಂಪ್ಲಿಮೆಂಟಿಗೆ ಬರಲಿಲ್ಲ. ಸೊ ನೆಕ್ಸ್ಟ್ ಏನಾದರೂ ಏನು HSTRಗೆ PG ಕೇಳ್ತಾರಾ ಅನ್ನೋದು ಒಂದು ಡೌಟಲ್ಲಿದೆ. ಕೇಳಿದ್ರು ಕೇಳ್ಬೋದು. ಸೊ ಹಾಗಾಗಿ ನಾವು HSTR ಅಂತ ಬಂದಾಗ ಅಪ್ ಟು PG ತನಕನೂ ಕೂಡ ನಾವು ಕವರ್ ಮಾಡಬೇಕಾಗತ್ತೆ. ಸೊ HSTR ಯಾರು ಓದ್ತಾ ಇದ್ದಾರೆ ಅಥವಾ ಯಾರು ಬರಿಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರಿಗೆ ಸೊ ಇವುಗಳ ಒಂದು ವಿಷಯದ ಮೇಲೆ ಯಾವ ಒಂದು ವಿಚಾರದ ಬಗ್ಗೆ ಹೆಚ್ಚು ಕೇಳಬಹುದು
ಆ ಒಂದು ವಿಚಾರದ ಬಗ್ಗೆ ನೀವು ಜಾಸ್ತಿ ಓದ್ಕೋಬೇಕಾಗಿರುತ್ತೆ. ಆ್ಯಂಡ್ ಕ್ವೆಶನ್ಸ್ಗಳನ್ನು ಬಹಳ ಜಾಗರೂಕತೆಯಿಂದ ಓದ್ಕೊಳ್ಳಿ. ಯಾಕೆ ಅಂದರೆ ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಫಸ್ಟು ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿರುವಂತಹ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಬೇಕಾಗತ್ತೆ. ಆ್ಯಂಡ್ ಒಂದು ಕ್ವೆಶನ್ಸ್ ಇರುತ್ತೆ ಗೊತ್ತಾ, ಆಲ್ ಆಫ್ ದಿಸ್, ನನ್ ಆಫ್ ದಿಸ್. ಸೊ ಈ ರೀತಿ ಕ್ವೆಶನ್ಸ್ಗಳಿಗೆ ನಾವು ಆನ್ಸರ್ನ ಮಾಡಬೇಕಾದ್ರೆ ಬಹಳ ಜಾಗರೂಕತೆಯಿಂದ ಆನ್ಸರ್ ಮಾಡಬೇಕು. ಕೆಲವೊಂದ್ಸಲ ಅದೇ ಆನ್ಸರ್ ಆಗಿಬಿಟ್ಟಿರುತ್ತೆ. ಸೊ ನಮಗೆ ಗೊತ್ತಿಲ್ಲದೆ ನಾವು ಬೇರೆ ಆನ್ಸರ್ನ ಟಿಕ್ ಮಾಡಿಬಿಟ್ಟಿರ್ತೀವಿ. ಸೊ ಈ ಥರ ಟ್ರಿಕ್ಕಿ ಕ್ವೆಶನ್ಸ್ಗಳಿಗೆಲ್ಲ ನಾವೇನು ಮಾಡಬೇಕಾಗತ್ತೆ, ಯೋಚನೆ ಮಾಡಿ ಆನ್ಸರ್ನ ಬರೀಬೇಕಾಗಿರುತ್ತೆ. ಆ್ಯಂಡ್ ಈ 4 ಆಪ್ಷನ್ಸ್ಗಳಲ್ಲಿ ತಪ್ಪಾಗಿರ್ತಕ್ಕಂತಹ 2 ಆಯ್ಕೆಗಳನ್ನು ಡಿಸ್ಮಿಸ್ ಮಾಡಿ. ಇದರಿಂದ ಉಳ್ಕೊಂಡಿರ್ತಕ್ಕಂತಹ 2 ಆಯ್ಕೆಗಳಲ್ಲಿ ನೀವು ಆಪ್ಷನ್ಸ್ನ ಆನ್ಸರ್ನ ಗೆಸ್ ಮಾಡೋದು ಸ್ವಲ್ಪ ಈಸಿ ಆಗಿರುತ್ತೆ. ಸೊ ಹಾಗಾಗಿ ನೀವು ಡಿಸ್ಮಿಸ್ ಮೆಥಡ್ನ ಕೂಡ ನೀವು ಯೂಸ್ ಮಾಡಬೇಕಾಗತ್ತೆ. ಆ್ಯಂಡ್ ಪ್ರತಿ ಕ್ವೆಶನ್ಸ್ಗೂ ಕೂಡ ನೀವು ಮೆಂಟಲಿ ಪ್ರಿಪೇರ್ ಆಗಬೇಕಾಗಿರುತ್ತೆ. ಮತ್ತು ಹಳೆಯ ಪ್ರಶ್ನೆಯ ಹಳೆ ಕ್ವೆಶನ್ ಪೇಪರ್ಸ್ನ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಯಾವಾಗ ನೀವು ಹಳೆ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡ್ತೀರಾ ಅಂತಂದರೆ ನೀವು ಕಂಪ್ಲೀಟ್ ಸಿಲೆಬಸ್ ಏನಿದೆ ಅದೆಲ್ಲವನ್ನು ಮುಗಿಸಿ ಆದಮೇಲೆ ನೀವು ಹಳೆ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡಿ ಬೇರೆ ಬೇರೆ ಕ್ಲಾಸಸ್ನ ಕೇಳಿ. ಆವಾಗ ನೀವು ಎಷ್ಟು ಓದಿದ್ದೀರಾ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಸೊ ನೀವು ಏನೋ ಓದೇ ಹಳೆ ಕ್ವೆಶನ್ ಪೇಪರ್ನ ಕೂತ್ಕೊಂಡು ಸಾಲ್ವ್ ಮಾಡ್ತೀನಿ ಅಂತಂದರೆ ನೀವು ಸಿಲೆಬಸ್ದು ಕಂಪ್ಲೀಟ್ ಆಗಿ ಮುಗಿಸಿರಲ್ಲ. ಆ್ಯಂಡ್ ಹಳೆ ಕ್ವೆಶನ್ ಪೇಪರ್ಸ್ ಏನೋ 1000 ಕ್ವೆಶನ್ಸ್ ಇರುತ್ತೆ. ಸೊ ಆ 1000 ಕ್ವೆಶನ್ಸ್ನ ನೀವು ಪ್ರಿಪೇರ್ ಮಾಡ್ಕೊಂಡು ಹೋಗಿರ್ತೀರ. ಆ 1000 ಕ್ವೆಶನ್ಸ್ನ ಹೊರತುಪಡಿಸಿನೂ ಕೂಡ ಎಷ್ಟೋ ಸಾವಿರಾರು ಕ್ವೆಶನ್ಸ್ ಇರುತ್ತೆ. ಅದ್ರ ಮೇಲೂ ಕೂಡ ಪ್ರಶ್ನೆಗಳನ್ನ ಕೇಳ್ತಾರಲ್ವ. ಹಾಗಾಗಿ ನನ್ನ ಒಂದು ಸಜೆಷನ್ಸ್ ಏನಪ್ಪ ಅಂದರೆ, ಯಾವುದೇ ಆಗಲಿ PSTR ಆಗಲಿ, GPSTR ಆಗಲಿ, HSTR ಆಗಲಿ, ಮೊದಲ ಆದ್ಯತೆ ನೀವು ಪಠ್ಯಪುಸ್ತಕಗಳಿಗೆ ಕೊಡಬೇಕಾಗುತ್ತೆ. ಸೊ ಪಠ್ಯಪುಸ್ತಕಗಳನ್ನ ಓದಿ ಮುಗಿಸಿ ಆದಮೇಲೆ ಒಂದೊಂದು ಲೈನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾಕೆ ನಾನು ಹೇಳ್ತಿದ್ದೀನಿ ಅಂದರೆ, ಈ ಸಲ TET ಪರೀಕ್ಷೆ ನೀವು ಬರೆದಿದ್ರೆ ಗೊತ್ತಾಗ್ತದೆ ಎಲ್ಲ ಕ್ವೆಶನ್ಸು ನಾವು ಯಾವುದು ಇಂಪಾರ್ಟೆಂಟ್ ಅಲ್ಲ ಅಂತ ಅಂದ್ಕೊಂಡಿದ್ವಿ ಅದನ್ನೇ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಒಂದೊಂದು ಲೈನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ HSTR ಆ್ಯಂಡ್ GPSTR ಅಂತ ಬಂದಾಗ ಮೊದಲ ಆದ್ಯತೆಯನ್ನು ನೀವು ಟೆಕ್ಸ್ಟ್ ಬುಕ್ಸ್ಗೆ ಕೊಡಿ. ಯಾಕಂದರೆ ಅದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಆಗಿರುತ್ತಲ್ವ. ಸೊ ಪೇಪರ್ 2 ಅಂತ ಬಂದಾಗ ನಿಮ್ಮ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಅದನ್ನು ನೀವು ಓದಿ ಮುಗಿಸಿ ಆದ ನಂತರ ಪೇಪರ್ 1ಗೆ ನೀವು ಒತ್ತನ್ನು ಕೊಡೋದಕ್ಕೆ ಶುರು ಮಾಡಿ. ಪೇಪರ್ 1 ಅಂತ ಬಂದಾಗ ಜನರಲ್ ನಾಲೆಡ್ಜ್ ಇರುತ್ತೆ, ಕಂಪ್ಯೂಟರ್ ಇರುತ್ತೆ, ಆಮೇಲೆ ಆರೋಗ್ಯ ಮತ್ತು ಶಿಕ್ಷಣ ಇರುತ್ತೆ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಇರುತ್ತೆ, ಸೈಕಾಲಜಿ ಇರುತ್ತೆ. ಇದು ಪೇಪರ್ 1. ಸೊ ಫಸ್ಟು ನಮ್ಮ ಸಬ್ಜೆಕ್ಟನ್ನು ನಾವು ಮುಗಿಸಿ ಅದರಲ್ಲಿ ನಾವು ತರುವಾಗಿದ್ದರೆ ನೀವು ಪೇಪರ್ 1 ಕಡೆ ಕಾನ್ಸಂಟ್ರೇಷನ್ ಆರಾಮಾಗಿ ಮಾಡ್ಬೋದು. ಸೊ ಹಾಗಾಗಿ ಸ್ನೇಹಿತರೆ, ಇದೇ ತಿಂಗಳಲ್ಲಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗ್ತಕ್ಕಂತಹ ಎಲ್ಲ ಸಾಧ್ಯತೆಗಳು ಇರೋದ್ರಿಂದ ಇರ್ತಕ್ಕಂತಹ ಒಂದು ಅವಕಾಶವನ್ನು ನೀವು ಕಳ್ಕೊಬೇಡಿ. ಈಗಲಿಂದನೇ ಓದೋಕ್ಕೆ ಶುರು ಮಾಡಿ. HSTRಗಾಗಲಿ GPSTRಗಾಗಲಿ ನನ್ನ ಚಾನಲಲ್ಲಿ ಎಲ್ಲ ರೀತಿಯಿಂದನೂ ಕೂಡ ನಾನು ವೀಡಿಯೋನ ಮಾಡೋಕ್ಕೆ ಶುರು ಮಾಡ್ತೀನಿ. ಆ್ಯಂಡ್ ಕನ್ನಡ ಆಗಿರ್ಬೋದು, ಸೋಷಿಯಲ್ ಸ್ಟಡೀಸ್ ಆಗಿರ್ಬೋದು, ಇಂಗ್ಲೀಷ್ ಮತ್ತು ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ವೀಡಿಯೋಸ್ ಮತ್ತು ಸಾಲಿಡ್ ಕ್ವೆಶನ್ ಪೇಪರ್ಸ್ ವೀಡಿಯೋಸ್ನ ಕೂಡ ನಾನು ಮಾಡ್ತೀನಿ. ಸೊ ಇವಾಗ CTET ಪರೀಕ್ಷೆ ಫೆಬ್ರವರಿ 8ನೇ ತಾರೀಕಿಗೆ ಇರೋದ್ರಿಂದ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಿದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ನ ನೋಡ್ತಾ ಇರಿ. ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.